ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥೇರೀಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದರೆ ಈ ಒಂದು ಏನು ಥೇರೀಸ್ ಇದೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಥೇರೀಸ್ ಇದೆ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರಿಪ್ರೇಷನ್ನಲ್ಲಿ ನಿಮ್ಮ ಪ್ರಿಪ್ರೇಷನಲ್ಲಿ ಈ ಟಾಪಿಕ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಹಾಗೇ ಇಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಕೊನೆ ತನಕ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ ಥೇರಿ ಏನು ಹೇಳುತ್ತೆ, ಥೇರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಕರಿತೀವಿ. ಏನು ಥೇರಿ ಆಫ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಅಂದರೆ, ಸೊ ಇದನ್ನು ಡೆವಲಪ್ ಮಾಡಿದವರು ಯಾರು? ಆ್ಯಡಮ್ ಸ್ಮಿತ್ ಡೆವಲಪ್ ಮಾಡಿದ್ದಾರೆ. ಸೊ ಆ್ಯಡಮ್ ಸ್ಮಿತ್ ಇದೆಯಲ್ಲ, ಆ ನೇಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಅಂದರೆ, ಸೊ ಮೋಸ್ಟ್ ಕಾಮನ್ ಆಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಅಂದರೆ ನಾವೇನು ಕರಿತೀವಿ, ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಟ್ರೇಡಿಂಗ್ ಲಿಂಕನ್ನು ಬಿಲ್ಡ್ ಮಾಡುವಂಥದ್ದಲ್ವಾ. ಸೊ ಅದನ್ನು ನಾವೇನಂತ ಕರಿತೀವಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಕರಿತೀವಿ. ಸೊ ಈ ಥೇರಿ ಏನು ಹೇಳುತ್ತೆ ಅಂತ ಅಂದರೆ, ಆ ಒಂದು ಕಂಟ್ರೀಸ್ ಯಾವುದರಲ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ ಆ ಒಂದು ಗೂಡ್ಸನ್ನು ಏನು ಮಾಡಬೇಕು, ಅದು ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕು, ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕು ಅಂತ, ಎಫಿಷಿಯೆಂಟಾಗಿ ಏನು ಮಾಡಬೇಕು, ಪ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಆ ಸ್ಪೆಷಲೈಸ್ಡ್ ಇರುವಂಥ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಿ, ಸೊ ಅದನ್ನು ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಒಂದು ಗೂಡ್ಸ್ ಏನಿರುತ್ತೆ ಅಲ್ವಾ, ಅದನ್ನು ಏನು ಮಾಡಬೇಕು, ಅವರು ಬೇರೆ ಕಂಟ್ರೀಸ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ತಾ ಹೋಗಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂತ ಕರಿತೀವಿ. ಅಂತ ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಂಟ್ರೀಸಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರುತ್ತೆ ಅಲ್ವಾ. ಸೊ ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಪ್ರೊಡಕ್ಷನ್ ಆರ್ ಪ್ರೊಡ್ಯೂಸ್ ಏನು ಮಾಡ್ತಾ ಇದ್ದಾರೆ, ಅವರು ಹ್ಯೂಜ್ ಅಮೌಂಟಲ್ಲಿ ಮಾಡ್ತಾ ಇದ್ದಾರೆ, ಸ್ಪೆಷಲೈಸ್ಡ್ ಕೂಡ ಆಗಿದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ಇನ್ಯಾವುದೋ ಕಂಟ್ರೀಸಲ್ಲಿ, ಫಾರ್ ಎಕ್ಸಾಂಪಲ್ ನಾನೆಲ್ಲಿ ಮೆನ್ಷನ್ ಮಾಡಿದ್ದೀನಿ, ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಅದೇ ಥರ ಶ್ರೀಲಂಕಾ ಅಂತ ಬಂದಾಗ ಟೀ ಏನು ಮಾಡ್ತಾ ಇದ್ದಾರೆ, ಅವರು ಎಫಿಷಿಯೆಂಟಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸ್ಪೆಷಲೈಸ್ಡ್ ಆಗಿದ್ದಾರೆ ಟೀನ ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ನಾವಿಲ್ಲಿ ಏನು ಮಾಡ್ತೀವಿ, ಟೆಕ್ಸ್ಟೈಲು ಮತ್ತು ಟೀನ ಏನು ಮಾಡ್ತೀವಿ, ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತ. ಸೊ ಅವ್ರ ಹತ್ರ ಇರೋವಂಥ ಟೀ ಪ್ರೊಡಕ್ಷನ್ನ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ನಮ್ಮ ಹತ್ರ ಇರೋವಂಥ ಒಂದು ಟೆಕ್ಸ್ಟೈಲ್ ಏನಿರುತ್ತೆ ಅಲ್ವಾ, ಮ್ಯಾನುಫ್ಯಾಕ್ಚರ್ ಆಗಿರೋದು, ಅದನ್ನು ನಾವೇನು ಮಾಡ್ತೀವಿ, ಬೇರೆ ಒಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಇದನ್ನು ನಾವೇನಂತ ಕರಿತೀವಿ, ಅಬ್ಸಲ್ಯೂಟ್ ಅಡ್ವಾಂಟೇಜ್. ಅಂದರೆ ನಮ್ಮ ಹತ್ರ ಸ್ಪೆಷಲೈಸ್ಡ್ ಇಲ್ಲದೆ ಇರುವಂಥ ಗೂಡ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಮ್ ಟೈಮ್ ಫೇಲ್ಯೂರ್ ಆಗುವಂಥ ನೀರು ಕೂಡ ಇರುತ್ತೆ. ಆವಾಗ ನಾವೇನು ಮಾಡಬೇಕು, ನಮ್ಮ ಹತ್ರ ಇರೋದನ್ನು ಜಾಸ್ತಿಯಾಗಿ ಪ್ರೊಡ್ಯೂಸ್ ಮಾಡಿ ಬೇರೆಯವ್ರಿಗೆ ಕೊಡ್ತಾ ಹೋಗಬೇಕು, ಬೇರೆಯವ್ರ ಹತ್ರ ಇರುವಂಥದ್ದನ್ನು ನಾವು ತೊಗೊಳ್ತಾ ಹೋಗಬೇಕು. ಸೊ ಈ ಎಕ್ಸ್ಚೇಂಜ್ ಮಾಡ್ತಾ ಹೋದರೆ ಏನಾಗುತ್ತೆ, ಎರಡೂ ಕಂಟ್ರೀಸು ಏನು ಮಾಡ್ಬೋದು, ಟ್ರೇಡಿಂಗನ್ನು ಗೇನ್ ಮಾಡ್ತಾ ಹೋಗ್ಬೋದು ಅಂತ. ಅದಕ್ಕೋಸ್ಕರ ಅಬ್ಸಲ್ಯೂಟ್ ಏನು ಅಡ್ವಾಂಟೇಜ್ ಥೇರಿ ಇದೆ ಅಲ್ವಾ, ಇದು ಕೂಡ ಒಂದು ಇಂಪಾರ್ಟೆಂಟ್ ಥೇರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಥೇರಿ ಕಂಪೇರೇಟಿವ್ ಕಾಸ್ಟ್ ಅಡ್ವಾಂಟೇಜ್ ಅಂತ ಕರಿತೀವಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಥೇರಿ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿದ್ದು ಯಾರು ಅಂತ ಅಂದರೆ ಡೇವಿಡ್ ರಿಕಾರ್ಡೋ ಅಲ್ವಾ. ಸೊ ಈ ಥೇರಿ ಏನು ಹೇಳುತ್ತೆ ನೋಡಿ, ಇಲ್ಲಿ ಕಾಸ್ಟ್ ಡಿಫ್ರೆನ್ಸ್ ಬಗ್ಗೆ ಹೇಳುತ್ತೆ. ಅಂತ ಅಂದರೆ ಇವಾಗ ಲೇಬರ್ ಕಾಸ್ಟ್ ಆಗಿರ್ಬೋದು, ಪ್ರೊಡಕ್ಷನ್ ಕಾಸ್ಟ್ ಆಗಿರ್ಬೋದು, ಸೊ ಆ ಒಂದು ಕಾಸ್ಟ್ ಬೇಸಲ್ಲಿ ಹೇಳುವಂಥ ಒಂದು ಥೇರಿ ಆಗಿದೆ, ಕಂಪೇರ್ ಮಾಡುವಂಥದ್ದು. ಈಗ ನಮ್ಮ ಒಂದು ಕಂಟ್ರಿಯಲ್ಲಿ ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದಕ್ಕೆ ಬೀಳುವಂಥ ಕಾಸ್ಟ್ ಏನು, ಅದೇ ಅವರು ಬೇರೆ ಕಂಟ್ರಿಲಿ ಅವ್ರ ಹತ್ರ ಇರುವಂಥ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಅವ್ರು ಅದನ್ನು ಪ್ರೊಡ್ಯೂಸ್ ಮಾಡಿದ್ರೆ ಅವರಿಗೆ ಬೀಳುವಂಥ ಕಾಸ್ಟ್ ಏನು, ಅವ್ರಿಗೆ ಆಗುವಂಥ ಪ್ರೊಡಕ್ಷನ್ ಕಾಸ್ಟ್ ಏನು ಅಲ್ವಾ. ಸೊ ಇವೆರಡನ್ನು ಕಂಪೇರ್ ಮಾಡಿ, ಫಾರ್ ಎಕ್ಸಾಂಪಲ್ ನಮಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ನಾವೇನಾದರೂ ಅದನ್ನ ಪ್ರೊಡ್ಯೂಸ್ ಮಾಡಿದರೆ ನಮಗೆ ಜಾಸ್ತಿ ಕಾಸ್ಟ್ ಆಗ್ತಾ ಹೋಗುತ್ತೆ ಅಂತ ಅಂದರೆ, ಆವಾಗ ನಾವೇನು ಮಾಡ್ಬೋದು, ಅಲ್ಲಿ ಅದನ್ನು ಬೇರೆ ಕಂಟ್ರಿಯಿಂದ ನಾವೇನು ಮಾಡ್ಬೋದು, ಇಂಪೋರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಲೇಬರ್ ಕಾಸ್ಟ್ ಬಗ್ಗೆ ಹೇಳುತ್ತೆ. ಅಂದರೆ ಇಂಪೋರ್ಟು ಮತ್ತು ಎಕ್ಸ್ಪೋರ್ಟ್ ಏನಿದೆ ಅಲ್ವಾ, ಸೊ ಅದನ್ನು ಲೇಬರ್ ಕಾಸ್ಟ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ, ಇದರಲ್ಲಿ ಡಿಟರ್ಮೈನ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಕಂಟ್ರೀಸ್ ಶುಡ್ ಸ್ಪೆಷಲೈಸ್ಡ್ ಇನ್ ಗೂಡ್ಸ್ ವಿತ್ ಲೋಯರ್ ಅಪಾರ್ಚುನಿಟಿ ಕಾಸ್ಟ್ ಅಂತ. ಸೊ ಅಲ್ಲಿ ಕಂಟ್ರೀಸ್ ಏನಿರುತ್ತೆ ಅಲ್ವಾ, ಯಾವ ಥರ ಒಂದು ಗೂಡ್ಸಲ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ ಅಂತ ಅಂದರೆ, ಈಗ ಲೋಯರ್ ಕಾಸ್ಟ್ ಇರಬೇಕು, ಆ ಥರದಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಅವರು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಅಂತ. ಸೊ ಅವಾಗ ಏನು ಮಾಡ್ಬೋದು, ನಮ್ಮಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಬೇರೆಯವ್ರ ಹತ್ರ ಏನು ಮಾಡ್ಕೊಳ್ತೀವಿ, ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ನಮ್ಮ ಹತ್ರ ಒಂದು ಇರುವಂಥ ರಿಸೋರ್ಸಸ್ನ ನಾವು ಯೂಸ್ ಮಾಡಿಕೊಂಡು ಅದನ್ನು ನಾವು ಲೋಯರ್ ಕಾಸ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಎಕ್ಸಸ್ ಅಮೌಂಟನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವೇನು ಮಾಡ್ಬೋದು, ಅದನ್ನು ಟ್ರೇಡ್ ಮಾಡ್ತಾ ಹೋಗ್ಬೋದಲ್ವ, ಬೇರೆ ಕಂಟ್ರೀಸ್ ಜೊತೆಗೆ ಟ್ರೇಡಿಂಗ್ ಒಂದು ಲಿಂಕನ್ನು ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೋದು ಅಂತ. ಅದಕ್ಕೋಸ್ಕರ ಕಂಪೇರೇಟಿವ್ ಕಾಸ್ಟ್ ಅಡ್ವಾಂಟೇಜ್ ಥೇರಿ ಕೂಡ ತುಂಬಾ ಇಂಪಾರ್ಟೆಂಟ್ ಥೇರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಥೇರಿ ಏನು ಹೇಳ್ತಾ ಇದೆ, ಥೇರಿ ಆಫ್ ಫ್ಯಾಕ್ಟರ್ ಎಂಡೋಮೆಂಟ್ ಅಂತ ಕರಿತೀವಿ. ಏನು ಫ್ಯಾಕ್ಟರ್ಸ್ ಅಂತ ಅಂದರೆ ಏನು, ಸೊ ಮೋಸ್ಟ್ ಕಾಮನ್ಲಿ ಡೆವಲಪ್ಡ್ ಬೈ ಹೆಕ್ಸ್ಚರ್ ಮತ್ತು ಬೆರ್ಟಿಲ್ ಓಯ್ಲಿನ್ ಅಂತ ಕರಿತೀವಿ. ಇದನ್ನು ಹೆಕ್ಸ್ಚರ್ ಮತ್ತು ಓಯ್ಲಿನ್ ಥೇರಿ ಅಂತಲೂ ಕರಿತೀವಿ, ಗೊತ್ತಿರಬೇಕು. ಫ್ಯಾಕ್ಟರ್ ಎಂಡೋಮೆಂಟ್ ಥೇರಿನ
ಏನಂತ ಕರಿತೀವಿ, ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತ ಅಂದರೆ ಹೆಕ್ಸ್ಚರ್ ಓಯಿಲಿನ್ ಥಿಯರಿ ಅಂತ. ಸೊ ಮೋಸ್ಟ್ ಕಾಮನ್ ಆಗಿ ಎಕ್ಸಾಮಲ್ಲಿ ಸೊ ಅದಕ್ಕೆ ಇರೋಂಥ ಆಲ್ಟರ್ನೇಟಿವ್ ನೇಮ್ಸ್ ಯಾವುದು ಅಥವಾ ಯಾರು ಅದನ್ನು ಡೆವಲಪ್ ಮಾಡಿದ್ದಾರೆ, ಇದೆಲ್ಲ ಕ್ವೆಶನ್ಗಳನ್ನ ಮೋಸ್ಟ್ ಕಾಮನ್ ಆಗಿ ಕೇಳ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಕಂಟ್ರೀಸ್ ಡಿಫರ್ ಇನ್ ಫ್ಯಾಕ್ಟರ್ಸ್ ಅವೈಲಬಿಲಿಟಿ ಅಂತ. ಸೊ ಒಂದು ಕಂಟ್ರಿಯಲ್ಲಿ ಇರುವಂಥ ಫ್ಯಾಕ್ಟರ್ ಅವೈಲಬಿಲಿಟಿ ಇನ್ನೊಂದು ಕಂಟ್ರಿಲಿ ಏನಾಗಿರುತ್ತೆ, ಡಿಫರೆಂಟ್ ಆಗ್ತಾ ಇರುತ್ತೆ. ಸೊ ಡಿಫರೆಂಟ್ ಆಗ್ತಾ ಇರುತ್ತೆ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಡಿಫರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೊಡಕ್ಷನ್ ಅಂತ ಬಂದಾಗ ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಅವೈಲಬಿಲಿಟಿ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು. ಸೊ ಇದೆಲ್ಲದು ಕೂಡ ನಮಗೇನಾಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಬಿಸ್ನೆಸ್ ಆರ್ಗನೈಸೇಷನ್ ಬಂದಾಗ. ಸೊ ಈ ಅವೈಲಬಿಲಿಟಿ ಆಫ್ ಲ್ಯಾಂಡು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಎಲ್ಲ ಕಂಟ್ರೀಸಲ್ಲೂ ಒಂದೇ ಥರ ಇರುತ್ತಾ, ಯಾವ ಕಾರಣಕ್ಕೂ ಇರೋದಿಲ್ಲ ಅಲ್ವಾ. ಸೊ ಆವಾಗ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಯಾವುದು ಅವೈಲಬಿಲಿಟಿ ಜಾಸ್ತಿ ಇದೆ, ಸೊ ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡಿಕೊಂಡು ಆ ಥರ ಒಂದು ಫ್ಯಾಕ್ಟರ್ಸ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಗೂಡ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಪ್ರೊಡ್ಯೂಸ್ ಆಗಿರೋ ಎಕ್ಸೆಸ್ ಕ್ವಾಂಟಿಟಿಲಿ ಪ್ರೊಡ್ಯೂಸ್ ಆಗಿರೋ ಗೂಡ್ಸನ್ನು ನಾವೇನು ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಅದನ್ನು ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಸಮ್ ಕೈಂಡ್ ಆಫ್ ಗೂಡ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ನಮಗೆ ಎಕ್ಸ್ಪೆನ್ಸಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಬೇಕಾಗಿರುವಂಥ ಫ್ಯಾಕ್ಟರ್ಸ್ ಕೂಡ ನಮ್ಮ ಕಂಟ್ರೀಸಲ್ಲಿ ಇರೋದಿಲ್ಲ. ಆವಾಗ ಆ ಥರ ಗೂಡ್ಸನ್ನು ನಾವೇನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡೋವಂಥ ರಿಸ್ಕನ್ನು ತೊಗೊಳೋದಿಲ್ಲ. ಅದನ್ನು ನಾವೇನು ಮಾಡ್ಕೋಬೋದು, ಈಸಿಯಾಗಿ ಬೇರೆ ಕಂಟ್ರೀಸಿಂದ ಪರ್ಚೇಸ್ ಮಾಡಿ ಇಂಪೋರ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಾವು ಲಾಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡೋದಲ್ಲ. ಸೊ ಇರೋವಂಥ ರಿಸೋರ್ಸಸ್ಸಲ್ಲಿ ಪ್ರೊಡ್ಯೂಸ್ ಮಾಡಿ ಏನು ಮಾಡಬೇಕು, ಪ್ರಾಫಿಟ್ ಮಾಡೋಕ್ಕೆ, ಗೇನ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದಕ್ಕೋಸ್ಕರ ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ ಥಿಯರೀಸ್ ಏನಿದೆ ಅಲ್ವಾ, ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಲಿಂಕನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಯಾವ ಥರದಲ್ಲಿ ಪ್ರಾಫಿಟ್ ಮೇಕಿಂಗ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಥಿಯರೀಸ್ ಏನು ಮಾಡ್ತಾ ಇರುತ್ತೆ, ಎಕ್ಸ್ಪ್ಲೈನ್ ಮಾಡ್ತಾ ಇರುತ್ತೆ ಅಂತ. ಸೊ ಐ ಹೋಪ್ ಇಲ್ಲಿ 3 ಇಂಪಾರ್ಟೆಂಟ್ ಥಿಯರೀಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಬಂದಾಗ ಫ್ಯಾಕ್ಟರ್ ಎಂಡೋಮೆಂಟ್ ಆಗಿರ್ಬೋದು, ಕಂಪೇರೇಟಿವ್ ಕಾಸ್ಟ್ ಆಗಿರ್ಬೋದು, ಅದ್ರ ಜೊತೆಗೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರೀಸ್ ಆಗಿರ್ಬೋದು. ಸೊ ಈ 3 ಥಿಯರೀಸು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ, ಸೊ ಮೋಸ್ಟ್ ಕಾಮನ್ ಆಗಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ್ಯಾವ ಟಾಪಿಕನ್ನು ಇಮಿಡಿಯೇಟಾಗಿ ವಿಡಿಯೋ ಮಾಡ್ಕೊಳ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.